Thank you, Master. ಇವತ್ತು ಪಿರಮಿಡ್ ರಚನೆ ಬಗ್ಗೆ ತಿಳಿದುಕೊಳ್ಳೋಣ ಮಾಸ್ಟರ್. ನಿಮ್ಮದೇ ಆದ ಪಿರಮಿಡ್ಗಳನ್ನು ರಚಿಸಿ ಅನಂತ ವಿಶ್ವದಿಂದ ಪಡೆದುಕೊಂಡ ವಿಶ್ವ ಪ್ರಾಣ ಶಕ್ತಿಯನ್ನು ಸಂಗ್ರಹಿಸಿ ಪಸರಿಸುವ ರೇಖಾಗಣಿತೆಯ ರಚನೆಯೇ ಪಿರಮಿಡ್. ಪರಿಸರದ ಅನಂತ ಶಕ್ತಿ ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿಯೊಂದಿಗೆ ಬೆರೆತಾಗ ಪಿರಮಿಡ್ನ ಶಕ್ತಿ ಸಿಗುತ್ತದೆ. ಪಿರಮಿಡ್ ಎಲ್ಲ ಜನರು ಬಂದು ಒಟ್ಟಿಗೆ ಕುಳಿತು ಧ್ಯಾನ ಮಾಡುವ ಸಾರ್ವತ್ರಿಕ ಆಧ್ಯಾತ್ಮಿಕತೆಯ ದ್ಯೋತಕ. ಸರಿಯಾದ ತಂತ್ರಜ್ಞಾನದೊಂದಿಗೆ ನಿರ್ಮಾಣಗೊಂಡ ಪಿರಮಿಡ್ ಧ್ಯಾನಕ್ಕೆ ಅತ್ಯಂತ ಪರಿಣಾಮಕಾರಿಯಾದ ಅಧಿಕ ಶಕ್ತಿಯಿಂದ ಕೂಡಿದ ಪರಿಸರವನ್ನು ಒದಗಿಸುತ್ತದೆ. ಜೊತೆಗೆ ಪಿರಮಿಡ್ಗಳು ಭೌತಿಕ ದೇಹ ಹಾಗೂ ಮನಸ್ಸು ಎರಡರಲ್ಲೂ ಒತ್ತಡದ ಮಟ್ಟಗಳನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತದೆ. ಪಿರಮಿಡ್ ಧ್ಯಾನ. ಪಿರಮಿಡ್ ಒಳಗೆ ಅಥವಾ ಪಿರಮಿಡ್ ಅಡಿಯಲ್ಲಿ ಮಾಡುವ ಧ್ಯಾನಕ್ಕೆ ಪಿರಮಿಡ್ ಧ್ಯಾನ ಎಂದು ಹೆಸರು. ಪಿರಮಿಡ್ ಒಳಗೆ ಮಾಡುವ ಧ್ಯಾನ ಮುಪ್ಪಟ್ಟು ಶಕ್ತಿಯುತವಾಗಿರುತ್ತದೆ. ಪಿರಮಿಡ್ನಲ್ಲಿ ಧ್ಯಾನದ ಸಂದರ್ಭದಲ್ಲಿ ಅನೇಕ ಜನರು ಸಮಾಧಾನದಂತ ಭಾವದಿಂದ ಹಿಡಿದು ಅತಿಯಾದ ಸುಖಭ್ರಾಂತಿಯ ಭಾವದವರೆಗಿನ ಅನುಭವಗಳನ್ನು ಪಡೆಯುತ್ತಾರೆ. ಆತ್ಮಶಕ್ತಿ ವಿವೇಚನೆ ಮತ್ತು ಜಾಗೃತಿಯ ಸಮ್ಮಿಲನ. ವಿವೇಚನೆ ಜಾಗೃತಿಯ ಕಾರ್ಯ. ಹೆಚ್ಚಿನ ಶಕ್ತಿ ಪಡೆಯುವ ಮೂಲಕ ಜಾಗೃತಿ ವಿಸ್ತಾರಗೊಳ್ಳುತ್ತದೆ. ಹೆಚ್ಚಿನ ಶಕ್ತಿ ಪಡೆಯಲು ಆಂತರಿಕ ಶಕ್ತಿಗಳನ್ನು ಜಾಗೃತಗೊಳಿಸಲು ಪಿರಮಿಡ್ ಧ್ಯಾನ ಒಂದು ರಾಜಮಾರ್ಗ. ಪಿರಮಿಡ್ ರಚನೆ. ಪಿರಮಿಡ್ 4 ಸಮಾನಾದ ತ್ರಿಕೋನಾಕಾರದ ಇಳಿಜಾರು ಪಕ್ಕಗಳು ಒಂದು ಚೌಕಾಕೃತಿಯ ಮೇಲಿರುವ ಆಕಾರವಾಗಿದ್ದು, ಈ 4 ಪಕ್ಕಗಳ ಮೇಲ್ತುದಿ ಮೇಲೆ ಒಂದೆಡೆ ಕೂಡಿ ಪಿರಮಿಡ್ಡಿನ ಉಚ್ಚ ಭಾಗವಾಗುತ್ತದೆ. ಪಿರಮಿಡ್ನಲ್ಲಿ 4 ಆಧಾರ ಅಳತೆಗಳು ಹಾಗೂ 4 ಪಕ್ಕ ಅಳತೆಗಳು ಸಮನಾಗಿರುತ್ತವೆ. ಪಿರಮಿಡ್ ರಚಿಸಲು ನೀವು ಬೇಸ್ನ ಅಳತೆಯನ್ನು ತಿಳಿದುಕೊಂಡಿದ್ದರೆ ಸಾಕು. ಉಳಿದವುಗಳನ್ನು ಅಂದರೆ ಪಕ್ಕ ಎತ್ತರ ಮತ್ತು ಪಿರಮಿಡ್ ಕಿಂಗ್ಸ್ ಚೇಂಬರ್ ಎತ್ತರವನ್ನು ಕಂಡುಹಿಡಿದು ಬಿಡಬಹುದು. ಪಿರಮಿಡ್ ಕುರಿತು. ಪಿರಮಿಡ್ಗಳನ್ನು ಯಾವುದೇ ವಸ್ತುವಿನಿಂದ ರಚಿಸಬಹುದು. ಪಿರಮಿಡ್ ಅನ್ನು ಆಯಸ್ಕಾಂತೀಯ ಕಂಪಾಸಿನ ಸಹಾಯದಿಂದ 4 ಕಾರ್ಡಿನಲ್ ಪಾಯಿಂಟ್ಗಳಿಗೆ ಅಂದರೆ ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ ದಿಕ್ಕುಗಳಲ್ಲಿ ಅಳವಡಿಸಬೇಕು. ಪಿರಮಿಡ್ ಬೇಸ್ 10 ಅಡಿಗಿಂತ ಕಡಿಮೆ ಇದ್ದರೆ ಪಿರಮಿಡ್ನ ಅಡಿಭಾಗದಲ್ಲಿರುವ ಗೋಡೆಗಳ ಎತ್ತರ 3 ಅಡಿಗಳಿಗಿಂತ ಹೆಚ್ಚು ಇರಬಾರದು. ಗಾಳಿಯ ಸಂಚಲನೆ ಅನುಕೂಲಕರ ಎತ್ತರದಲ್ಲಿ ಗವಾಕ್ಷಿಗಳನ್ನು ಅಳವಡಿಸಬಹುದು. ಅನುಕೂಲಕ್ಕೆ ತಕ್ಕಂತೆ ಪ್ರವೇಶದ್ವಾರವನ್ನು ಅಳವಡಿಸಬಹುದು. ಆದರೆ ಪಿರಮಿಡ್ ಅತಿ ಕಡಿಮೆ ದ್ವಾರಗಳಿರುವುದು ಒಳ್ಳೆಯದು. ಪಿರಮಿಡ್ನೊಳಗಿನ ಗುಣಕಾರಕ ಶಕ್ತಿಯನ್ನು ವೃದ್ಧಿಸಲು ಮೇಲ್ತುದಿಯಲ್ಲಿ ಕ್ರಿಸ್ಟಲ್ ಅಥವಾ ಹರಳುಗಳನ್ನು ಇರಿಸಬಹುದು. ನಿಮ್ಮ ಮಸೂರು ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಅದೇ ರೀತಿ ಪಿರಮಿಡ್ ಕೋನವು ಶಕ್ತಿಯನ್ನು ಕೇಂದ್ರೀಕರಿಸಿ ಸೆಳೆದುಕೊಳ್ಳುತ್ತದೆ. ಪಿರಮಿಡ್ ಕುರಿತು ಸಂರಕ್ಷಣೆ. ಪಿರಮಿಡ್ ಒಳಗೆ ಶೇಖರಿಸಲ್ಪಟ್ಟ ಆಹಾರ ಪದಾರ್ಥಗಳು ಬಹಳ ದೀರ್ಘಕಾಲದವರೆಗೆ ತಾಜಾ ಆಗಿರುತ್ತವೆ. ಪಿರಮಿಡ್ನಲ್ಲಿ ಶೇಖರಿಸಿದ ಬೀಜಗಳು ದೀರ್ಘಕಾಲದವರೆಗೆ ಹಸಿಯಾಗಿದ್ದು ಮೊಳಕೆಯ ಶೇಕಡಾವಾರು ಕೂಡ ಸುಧಾರಿಸುತ್ತದೆ. ಬಳಸಿದ ಕತ್ತಿ ಹಾಗೂ ಚಾಕುವನ್ನು ಪಿರಮಿಡ್ನಲ್ಲಿಟ್ಟರೆ ಅವು ಮತ್ತೆ ಚೂಪಾಗುತ್ತವೆ. ಪಿರಮಿಡ್ ಶಕ್ತಿ ರೂಮ್ ಫ್ರೆಷರ್ನ ಆಗಿ ಕೆಲಸ ಮಾಡುವುದರ ಜೊತೆಗೆ ಕೆಟ್ಟ ವಾಸನೆಯನ್ನು ಹೋಗಲಾಡಿಸುತ್ತದೆ. ಗುಣಪಡಿಸುವಿಕೆ. ಪಿರಮಿಡ್ ಶಕ್ತಿಯಿಂದ ಗಾಯ, ಗುಳ್ಳೆ,
ತರಚು ಗಾಯ ಬೇಗ ವಾಸಿಯಾಗುತ್ತದಲ್ಲದೆ ಶಸ್ತ್ರಚಿಕಿತ್ಸೆಗೊಳಗಾದ ರೋಗಿಗಳ ಶೀಘ್ರ ಚೇತರಿಕೆಗೂ ಕಾರಣವಾಗುತ್ತದೆ. ಪಿರಮಿಡ್ ಶಕ್ತಿಯ ನಿಯಮಿತವಾದ ಬಳಕೆಯಿಂದ ದಡುತತೆಯಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತವಲ್ಲದೆ ಸಾಮಾನ್ಯ ನೆಗಡಿ, ಅಸ್ತಮಾ, ಅಧಿಕ ರಕ್ತದೊತ್ತಡ, ಹಲ್ಲು ನೋವು, ಪಾರ್ಶ್ವವಾಯು, ತಲೆನೋವು, ಆರ್ಥರೈಟಿಸ್, ಹೃದಯದ ಡವಡವಿಕೆ, ಸೆಳೆತ ಮತ್ತು ನಿದ್ರಾಹೀನತೆಯಂಥ ರೋಗಿಗಳಿಗೆ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ. ಪಿರಮಿಡ್ನಲ್ಲಿಟ್ಟು ಶಕ್ತಿ ಭರಿಸಿದ ನೀರನ್ನು ಕುಡಿಯುವುದರಿಂದ ದವಡೆಯ ಉರಿಯೂತ ಮತ್ತು ಕಣ್ಣಿನ ತೊಂದರೆಗಳು ನಿವಾರಣೆಯಾಗುತ್ತವೆ. ಜೀರ್ಣಕ್ರಿಯೆ ಸಹಾಯ ಮಾಡಿ ಚರ್ಮಕ್ಕೆ ಆರೋಗ್ಯಕರ ಯುವ ಕಾಂತಿ ನೀಡುತ್ತದೆ. ವಿದ್ಯಾರ್ಥಿಗಳು ನಿಯಮಿತವಾಗಿ ಪಿರಮಿಡ್ ಶಕ್ತಿಯನ್ನು ಬಳಸುವುದರಿಂದ ಅವರ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ಹೆಚ್ಚಾಗುತ್ತದೆ. ಪಿರಮಿಡ್ ಶಕ್ತಿಯನ್ನು ನಿಯಮಿತವಾಗಿ ಬಳಸುವುದರಿಂದ ಒತ್ತಡದ ಮಟ್ಟ ಹಾಗೂ ಮಾನಸಿಕ ತೊಂದರೆಗಳು ಕಡಿಮೆಯಾಗುತ್ತವೆ. ದೇಹಾತೀತ ಅನುಭವಗಳು. ಪಿರಮಿಡ್ನೊಳಗೆ ಧ್ಯಾನ ಮಾಡಿದರೆ ದೇಹಾತೀತವಾದ ಅನುಭವಗಳನ್ನು ಸುಲಭವಾಗಿ ಅನುಭವಿಸಬಹುದು. ಕನಸುಗಳು ಹೆಚ್ಚು ಸ್ಪಷ್ಟವಾಗಿ ಕಂಡುಬಂದು ಸಾಮಾನ್ಯ ಕಾರ್ಯಸ್ಥಿತಿಯ ಗುಣಮಟ್ಟ ಪಡೆದುಕೊಳ್ಳುತ್ತವೆ. ಪತ್ರಿಜಿಯವರ ಸಂದೇಶ. ಪಿರಮಿಡ್ಗಳು ದೈವಿಕ ಶಕ್ತಿ ಮಾರ್ಗಗಳು. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಆನಾಪಾನಸತಿ ಧ್ಯಾನವನ್ನು ಕಲಿಸಿ ಹರಡಬೇಕು. ಇದರೊಂದಿಗೆ ಆತ ಪಿರಮಿಡ್ ನಿರ್ಮಿಸಿದ್ದಲ್ಲಿ ಆತನ ಅಥವಾ ಆಕೆಯ ಜೀವನೋದ್ದೇಶ ಪೂರ್ಣಗೊಂಡು ಆತ ಅಥವಾ ಆಕೆಯ ಒಬ್ಬ ಪರಿಪೂರ್ಣ ವ್ಯಕ್ತಿ ಆಗುತ್ತಾರೆ. ಆರ್ಥಿಕ ಸಂಪನ್ಮೂಲಗಳಿಗೆ ತಕ್ಕಂತೆ ಪಿರಮಿಡ್ಗಳನ್ನು ಅವು ದೊಡ್ಡದಿರಲಿ ಅಥವಾ ಚಿಕ್ಕದಿರಲಿ ನಿರ್ಮಿಸಿ ಅವುಗಳನ್ನು ವಿಶ್ವಕ್ಕೆ ಸಮರ್ಪಿಸಬೇಕು. ನಮ್ಮ ಧ್ಯಾನ ನಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ, ಧ್ಯಾನ ವಿಸ್ತರಣೆ ಮತ್ತು ಪಿರಮಿಡ್ ನಿರ್ಮಾಣ, ವಿಶ್ವ ಶಾಂತಿ ಹಾಗೂ ವಿಶ್ವ ಐಕ್ಯತೆಗಾಗಿ ಬ್ರಹ್ಮಶ್ರೀ ಪತ್ರಿಜಿಯವರು ಹೇಳಿದ್ದಾರೆ. ಧನ್ಯವಾದಗಳು ಮಾಸ್ಟರ್. ಇವತ್ತು ಯಾರು ಧ್ಯಾನ ಅನುಭವಗಳು ಹಂಚಿಗೆರಿ ಮಾಸ್ಟರ್? ಚೆನ್ನಪ್ಪ ಸರ್, ಧ್ಯಾನ ಅನುಭವಗಳು ಹಂಚಿಗೆರಿ ಸರ್. ನನ್ನ ಹತ್ರ ಬುಕ್ಸ್ ಇಲ್ಲ, ಹಂಗಾಗಿ ಸರ್. ನಮಸ್ತೆ ಮೇಡಮ್ ಅವರೇ. ನಮಸ್ತೆ ಸರ್. ಇದು ಮುಗಿಸ್ರಿ. ಇನ್ನೊಂದ್ 20 ನಿಮಿಷ ಆತ್ ಸರ್. ನೀವ್ ಒಂದ್ ಸ್ವಲ್ಪ ಹೇಳ್ಕೇರಿ ಸರ್. ನಾವು ಎಲ್ಲರಿಗೂ ಬುಕ್ಕ ಕೊಟ್ಬಿಟ್ಟಿವಲ್ಲ ಸರ್ ಇದ್ದೋಸು. ಹಂಗಾಗಿ ನನ್ನ ಹತ್ರ ಬುಕ್ಗಳು ಬೇರೆ ಯಾವಿಲ್ಲ ಸರ್. ನಿನ್ನೆ ಕೂಡ ಒಬ್ರಿಗೆ ಕೊಟ್ಟಿವಿ ಸರ್ ಬುಕ್ಕ. ಹಂಗಾಗಿ ಬೇರೆ ಬುಕ್ಗಳಿಲ್ಲ ಸರ್. ತುಳಸಿದಳ ಅವ್ರ ದತ್ತ ಸರ್ ಅಲ್ಲೇ ಅವ ಸರ್ ಅವುಗನ್ನ. ಅನುಭವ ಹಂಚಿಗೆರಿ ಸರ್. ದಿನ ಒಬ್ರು ಹಂಚ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ. ನಾಳೆಗೆ ಹಾ ಸರ್. ತುಳಸಿದಳ ಬುಕ್ ಅದ, ಅದನ್ನ ಕಳಿಸ್ತೀನಿ ನಾಳೆ. ಹಾ ಸರ್. ನಾನು ಧ್ಯಾನ ಶುರು ಮಾಡಿ ಒಂದು 6-7 ತಿಂಗಳ, 1 ವರ್ಷ ಆದ್ಮೇಲೆ ಧ್ಯಾನದಲ್ಲಿ